ಈಗ ಸೀಕ್ವೆನ್ಸ್ ಆಪರೇಷನಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಏನಂದ್ರೆ ನಾವು 3 ಸಿಲಿಂಡರ್ಸ್ನ ಸೀಕ್ವೆನ್ಸ್ ಆಗಿ ಹೇಗೆ ವರ್ಕ್ ಮಾಡೋದು ಅಂತ. ಇದಕ್ಕೆ ನಾವು ಯೂಸ್ ಮಾಡ್ತಿರೋ ಕಾಂಪೋನೆಂಟ್ಸ್ ಬಂದುಬಿಟ್ಟು 3 3/2 ಲಿಮಿಟ್ ಸ್ವಿಚಸ್ ಯೂಸ್ ಮಾಡ್ತಿದ್ದೀವಿ, 2 5/2 ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲರ್ ಯೂಸ್ ಮಾಡ್ತಿದ್ವಿ, ಒಂದು 3/2 ಪೈಲಟ್ ಆಪರೇಟೆಡ್ ಯೂಸ್ ಮಾಡ್ತಿದ್ವಿ ಬಿಕಾಸ್ ನಾವೊಂದು ಸಿಂಗಲ್ ಆಕ್ಟಿನ್ ಸಿಲಿಂಡರ್ ಯೂಸ್ ಮಾಡೋದ್ರಿಂದ, ಮತ್ತು ಒಂದು ನ್ಯೂಮ್ಯಾಟಿಕ್ 3/2 ಪುಷ್ ಬಟನ್ ನಾವು ಯೂಸ್ ಮಾಡ್ತಿದ್ವಿ. ಇದು ಮೈನ್ ಆಪರೇಷನ್ ಏನಾಗುತ್ತೆ ಅಂದರೆ ನಮಗೆ ಸಿಲಿಂಡರ್ ಎ ಎಕ್ಸ್ಟೆಂಡ್ ಆಗಬೇಕು. ಎ ಎಕ್ಸ್ಟೆಂಡ್ ಆಗಿ ನಮ್ಮ ಲಿಮಿಟ್ ಸ್ವಿಚ್ನ ಪ್ರೆಸ್ ಆದಮೇಲೆ ಬಿ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಬಿ ಸಿಲಿಂಡರ್ ಎಕ್ಸ್ಟೆಂಡ್ ಆಗಿ ಎರಡನೇ ಲಿಮಿಟ್ ಸ್ವಿಚ್ನ ಪ್ರೆಸ್ ಆದಮೇಲೆ ಸಿ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಸಿ ಸಿಲಿಂಡರ್ ಎಕ್ಸ್ಟೆಂಡ್ ಆಗಿ ಈ ಲಿಮಿಟ್ ಸ್ವಿಚ್ನ ಪ್ರೆಸ್ ಮಾಡಿದ್ಮೇಲೆ ನಮಗೆ 3 ಸಿಲಿಂಡರ್ಸು ರಿಟ್ರಾಕ್ಟ್ ಆಗಬೇಕು. ಇದು ಬಂದುಬಿಟ್ಟು ಎಕ್ಸ್ಪೆರಿಮೆಂಟ್. ಇದಕ್ಕೆ ಕನೆಕ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಫಸ್ಟ್ ಏನು ಮಾಡಬೇಕು, ಮ್ಯಾನಿಫೋಲ್ಡಿಂದ ಒಂದು ಕನೆಕ್ಷನ್ನ ತೊಗೊಂಡು ಒಂದು 3/2 ಪುಷ್ ಬಟನ್ಗೆ ಕನೆಕ್ಷನ್ ಕೊಡಬೇಕು. 3/2 ಪುಷ್ ಬಟನ್ನಿಂದ ಒಂದು 5/2 ಡಬಲ್ ಸೈಡ್ ಪೈಲಟ್ ಆಪರೇಟೆಡ್ಗೆ ಕೊಡ್ತಿದ್ದೀವಿ. ಡಬಲ್ ಸೈಡ್ ಪೈಲಟ್ ಆಪರೇಟೆಡಿಂದ ನಾವೇನು ಮಾಡ್ತಿದ್ದೀವಿ, ಡಬಲ್ ಆಕ್ಟಿನ್ ಸಿಲಿಂಡರ್ಗೆ ಕನೆಕ್ಷನ್ ಕೊಡಬೇಕು. ಡಬಲ್ ಆಕ್ಟಿನ್ ಸಿಲಿಂಡರಿಂದ ಕನೆಕ್ಷನ್ ಕೊಡ್ತೀವಿ. ಈಗ ಏನಾಯಿತು, ಒಂದು ಸಿಲಿಂಡರ್ ಕನೆಕ್ಷನ್ ಮುಗೀತು. ಇದು ನಮ್ಮದು ಸಿಲಿಂಡರ್ ಎ, ಇದು ನಮ್ಮದು ಸಿಲಿಂಡರ್ ಬಿ, ಇದು ನಮ್ಮದು ಸಿಲಿಂಡರ್ ಸಿ. ಈಗ ಸಿಲಿಂಡರ್ ಬಿ ಕನೆಕ್ಷನ್ ಮಾಡೋಣ. ಅದಕ್ಕೆ ನಾವೇನು ಯೂಸ್ ಮಾಡಬೇಕು, ಮ್ಯಾನಿಫೋಲ್ಡಿಂದ ಸಿಲಿಂಡರ್ ಎದು 5/2 ಪೈಲಟ್ ಆಪರೇಟೆಡ್ಗೆ ಇನ್ಪುಟ್ ಕೊಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಮ್ಯಾನಿಫೋಲ್ಡಿಂದ ಸಿಲಿಂಡರ್ 2ದು 5/2 ಪೈಲಟ್ ಆಪರೇಟೆಡ್ಗೆ ಇನ್ಪುಟ್ ಕೊಡಿ. ಅಲ್ಲಿಂದ ಸಿಲಿಂಡರ್ ಕನೆಕ್ಷನ್ ಕೊಡಿ. ಇನ್ನೊಂದು ಪೋರ್ಟಿಂದ ಇನ್ನೊಂದು ಕನೆಕ್ಷನ್ಗೆ ಕೊಡ್ತೀವಿ. ಆಯಿತಾ? ಈಗ ಎರಡನೇ ಸಿಲಿಂಡರ್ ಕನೆಕ್ಷನ್ ಮುಗಿತು. ಈಗ ನಮ್ಮದು ಸಿಂಗಲ್ ಆಕ್ಟಿನ್ ಸಿಲಿಂಡರ್ ಕನೆಕ್ಷನ್ ಕೊಡೋಣ. ಮತ್ತೆ ಮ್ಯಾನಿಫೋಲ್ಡಿಂದ ಒಂದು ಕನೆಕ್ಷನ್ ತೊಗೊತೀನಿ. ಈ ಕನೆಕ್ಷನನ್ನು 3/2 ಪೈಲಟ್ ಆಪರೇಟೆಡ್ಗೆ ಇನ್ಪುಟ್ ಕೊಡಬೇಕು. ಅದರ ಔಟ್ಪುಟ್ಟಿಂದ ಸಿಂಗಲ್ ಆಕ್ಟಿನ್ ಸಿಲಿಂಡರ್ಗೆ ಕೊಡಬೇಕು. ಈಗ ನಮ್ಮದು ಸಿಲಿಂಡರ್ ಕನೆಕ್ಷನ್ ಮುಗೀತು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನಾವು 3 ಲಿಮಿಟ್ ಸ್ವಿಚ್ ಕನೆಕ್ಷನನ್ನು ಕೊಡಬೇಕು. ಫಸ್ಟ್ ಏನು ಮಾಡಬೇಕು, ಮ್ಯಾನಿಫೋಲ್ಡಿಂದ ಒಂದು ಲಿಮಿಟ್ ಸ್ವಿಚ್ಗೆ ಇನ್ಪುಟ್, ಮತ್ತು ಮ್ಯಾನಿಫೋಲ್ಡಿಂದ ಎರಡನೇ ಲಿಮಿಟ್ ಸ್ವಿಚ್ಗೆ ಇನ್ಪುಟ್ ಕೊಡಬೇಕು. ಮತ್ತು ಲಿಮಿಟ್ ಸ್ವಿಚ್ಚಿಂದ ಸೇಮ್ ಮತ್ತೊಂದು ಲಿಮಿಟ್ ಸ್ವಿಚ್ಗೆ ಇನ್ಪುಟ್ ಕೊಡಬೇಕು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನಮ್ಮದು ಸಿಲಿಂಡರ್ ಎ ಎಕ್ಸ್ಟೆಂಡ್ ಆಗುತ್ತೆ. ಸಿಲಿಂಡರ್ ಎ ಎಕ್ಸ್ಟೆಂಡ್ ಆಗಿ ಲಿಮಿಟ್ ಸ್ವಿಚ್ನ ಪ್ರೆಸ್ ಮಾಡಿದ್ಮೇಲೆ ನಮ್ಗೆ ಏನಾಗಬೇಕು, ಸಿಲಿಂಡರ್ ಬಿ ಎಕ್ಸ್ಟೆಂಡ್ ಆಗಬೇಕು. ಅದರಿಂದ ನಾವೇನು ಮಾಡ್ತಿದ್ವಿ, ಒಂದು ನ್ಯೂಮ್ಯಾಟಿಕ್ ಹೋಸ್ನ ತೊಗೊಂಡು ಸಿಲಿಂಡರ್ 1 ಲಿಮಿಟ್ ಸ್ವಿಚ್ನ ಔಟ್ಪುಟ್ನ ತೊಗೊಂಡು ಸಿಲಿಂಡರ್ 2 ಎಕ್ಸ್ಟೆಂಡದು ಡಬಲ್ ಸೈಡ್ ಪೈಲಟ್ ಆಪರೇಟೆಡ್ಗೆ ಕೊಡಬೇಕು. ಈಗೇನಾಗುತ್ತೆ, ಸೆಕೆಂಡ್ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೇನು ಮಾಡಬೇಕು, ಸೆಕೆಂಡ್ ಸಿಲಿಂಡರ್ ಎಕ್ಸ್ಟೆಂಡ್ ಆದಮೇಲೆ ಇದ್ರದ್ದು ಔಟ್ಪುಟ್ನ ತೊಗೊಂಡು ಸೆಕೆಂಡ್ ಸಿಲಿಂಡರ್ ಎಕ್ಸ್ಟೆಂಡ್ ಆದಾಗ ಒಂದು ಲಿಮಿಟ್ ಸ್ವಿಚ್ನ ಪ್ರೆಸ್ ಆಗುತ್ತೆ. ಅದ್ರ ಲಿಮಿಟ್ ಸ್ವಿಚ್ನ ಔಟ್ಪುಟ್ನ ತೊಗೊಂಡು 3/2 ಪೈಲಟ್ ಆಪರೇಟೆಡ್ ಕೊಡಬೇಕು. ಮತ್ತು ಇದ್ರದ್ದು ಔಟ್ಪುಟ್ನ ತೊಗೊಂಡು ಮೀನ್ಸ್ ಥರ್ಡ್ ಸಿಲಿಂಡರ್ ಎಕ್ಸ್ಟೆಂಡ್ ಆದಾಗ ಒಂದು ಲಿಮಿಟ್ ಸ್ವಿಚ್ ಪ್ರೆಸ್ ಆಗುತ್ತೆ. ಈ ಲಿಮಿಟ್ ಸ್ವಿಚ್ನ ಔಟ್ಪುಟ್ನ ತೊಗೊಂಡು ಒಂದು ಟಿಗೆ ಕನೆಕ್ಷನ್ ಕೊಡಬೇಕು.
ಇಟ್ ಇಸ್ ಅ ನಾರ್ಮಲ್ ಟಿ. ಟೀಯಿಂದ 2 ನ್ಯೂಮ್ಯಾಟಿಕ್ ಹೋಸ್ನ ತಗೋಬೇಕು. ನ್ಯೂಮ್ಯಾಟಿಕ್ ಕನೆಕ್ಷನ್ನ ತಗೋಬೇಕು. ಹೀಗೆ ಇವೆರಡನ್ನು 5/2 ಡ್ಯುಯಲ್ ಸೈಡ್ ಪೈಲಟ್ ಆಪರೇಟರ್ಗೆ ರಿಟರ್ನ್ ಸೈಡ್ ಪೈಲಟ್ ಸೈಡ್ಗೆ ಕನೆಕ್ಟ್ ಮಾಡಬೇಕು. ಇಷ್ಟು ಕನೆಕ್ಷನ್ ಮಾಡಿದ್ರೆ ನಮ್ಮದು ಕನೆಕ್ಷನ್ ಮುಗಿಯುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನ್ಯೂಮ್ಯಾಟಿಕ್ ಸಪ್ಲೈ ಆನ್ ಮಾಡಬೇಕು. ಈಗ ನಾವು ಸಿಲಿಂಡರ್ ಪುಷ್ ಬಟನ್ನ ಪ್ರೆಸ್ ಮಾಡಿದಾಗ ಎ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ ಮತ್ತು ಬಿ ಎಕ್ಸ್ಟೆಂಡ್ ಆಗುತ್ತೆ. ಸಿ ಎಕ್ಸ್ಟೆಂಡ್ ಆಗಿ ಲಿಮಿಟ್ ಸ್ವಿಚ್ನ ಪ್ರೆಸ್ ಮಾಡಿದ್ಮೇಲೆ ಎಲ್ಲ ಸಿಲಿಂಡರ್ಸ್ ಒಟ್ಟಿಗೆ ರಿಟರ್ನ್ ಆಗುತ್ತೆ. ಓಕೆ ಹಿಂದೋಗುತ್ತೆ. ಇದು ಮಾಡೋದ್ರಿಂದ ನಾವೇನು ಮಾಡ್ಬೋದು, ಎಲ್ಲ ಸಿಲಿಂಡರ್ಸ್ನು ಅಂದರೆ A+, B+, C+, ABC- ಈ ಥರ ಸೀಕ್ವೆನ್ಸ್ನ ಆಪ್ರೇಟ್ ಮಾಡ್ಬೋದು.